ನೀವು ಕಾಂಗ್ರೆಸ್ ಅಲ್ಲಿ ಇದ್ದಾಗ 3-4 ಜನ ಮಾಜಿ ಶಾಸಕರನ್ನ ಡಿ.ಸಿ ಅವರನ್ನ ಭೇಟಿ ಮಾಡಿಸಿದೆ, ಅವರನ್ನ ಸೇರ್ಪಡೆ ಮಾಡಿಸುವಂತ ಕೆಲಸವನ್ನು ಮಾಡಿದೆ. ಈಗ ಅವರು ಹೇಗೆ ನಿಮ್ಮ ಜೊತೆ ವಾಪಸ್ ಬರ್ತಾರಾ ಅಥವಾ ನೋಡಿ, ನಾನು ಇಲ್ಲಿವರೆಗೆ ಜಾಯಿನ್ ಮಾಡಿಸಿದ್ದು ಭಾಳಷ್ಟು ಜನ ಅಲ್ಲಿ ಭೇಟಿ ಮಾಡಿಸೋದಾಯಿತು. ಈಗ ಅಲ್ಲಿ ಸೇರ್ಪಡೆ ಆದಂಥವ್ರು ರಾಮಣ್ಣ ಲಮಾಣಿ ಕಾಂಗ್ರೆಸ್ ಪಾರ್ಟಿಗೆ, ಇನ್ನೂ ಉಳಿದವರು ಇನ್ನು ಸೇರ್ಪಡೆ ಆಗುವಂಥ ಹಂತದಲ್ಲಿದ್ದರು. ಅದಕ್ಕೆ ಈಗ ಮುಂದೆ ಅವರೇನು ನಿರ್ಧಾರ ಕೈಗೊಳ್ತಾರೆ, ಅವ್ರ ಮನಸ್ಥಿತಿ ಏನಿದೆ. ನಾನು ಮತ್ತು ಅವತ್ತು ಅಲ್ಲಿನೂ ಹೇಳಿದ್ದೇನೆ, ಯಾರನ್ನೂ ಒತ್ತಾಯಪೂರ್ವಕವಾಗಿ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಸೇರಿಸುವಂಥ ನಾನು ಕೆಲಸ ಮಾಡಿಲ್ಲ. ಯಾರು ವಾಲಂಟ್ರಿಯಾಗಿ ಬರ್ತಾರ ಅವರನ್ನು ಸೇರಿಸುವಂಥ ಕೆಲಸ ಮಾಡಿದ್ದೀನಿ ಅನ್ನೋದು ಅವ್ರಿಗೆ ಬಿಟ್ಟಂಥ ವಿಚಾರ. ನೀವು ಕಾಂಗ್ರೆಸ್ ಅಲ್ಲಿ ಇದ್ದಾಗ 3-4 ಜನ ಮಾಜಿ ಶಾಸಕರನ್ನ ಡಿ.ಸಿ ಅವರನ್ನ ಭೇಟಿ ಮಾಡಿಸಿದೆ, ಅವರನ್ನ ಸೇರ್ಪಡೆ ಮಾಡಿಸುವಂತ ಕೆಲಸವನ್ನು ಮಾಡಿದೆ. ಈಗ ಅವರು ಹೇಗೆ ನಿಮ್ಮ ಜೊತೆ ವಾಪಸ್ ಬರ್ತಾರಾ ಅಥವಾ ನೋಡಿ, ನಾನು ಇಲ್ಲಿವರೆಗೆ ಜಾಯಿನ್ ಮಾಡಿಸಿದ್ದು ಭಾಳಷ್ಟು ಜನ ಅಲ್ಲಿ ಭೇಟಿ ಮಾಡಿಸೋದಾಯಿತು. ಈಗ ಅಲ್ಲಿ ಸೇರ್ಪಡೆ ಆದಂಥವ್ರು ರಾಮಣ್ಣ ಲಮಾಣಿ ಕಾಂಗ್ರೆಸ್ ಪಾರ್ಟಿಗೆ, ಇನ್ನೂ ಉಳಿದವರು ಇನ್ನು ಸೇರ್ಪಡೆ ಆಗುವಂಥ ಹಂತದಲ್ಲಿದ್ದರು. ಅದಕ್ಕೆ ಈಗ ಮುಂದೆ ಅವರೇನು ನಿರ್ಧಾರ ಕೈಗೊಳ್ತಾರೆ, ಅವ್ರ ಮನಸ್ಥಿತಿ ಏನಿದೆ. ನಾನು ಮತ್ತು ಅವತ್ತು ಅಲ್ಲಿನೂ ಹೇಳಿದ್ದೇನೆ, ಯಾರನ್ನೂ ಒತ್ತಾಯಪೂರ್ವಕವಾಗಿ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಸೇರಿಸುವಂಥ ನಾನು ಕೆಲಸ ಮಾಡಿಲ್ಲ. ಯಾರು ವಾಲಂಟ್ರಿಯಾಗಿ ಬರ್ತಾರ ಅವರನ್ನು ಸೇರಿಸುವಂಥ ಕೆಲಸ ಮಾಡಿದ್ದೀನಿ ಅನ್ನೋದು ಅವ್ರಿಗೆ ಬಿಟ್ಟಂಥ ವಿಚಾರ. ನೀವು ಕಾಂಗ್ರೆಸ್ ಅಲ್ಲಿ ಇದ್ದಾಗ 3-4 ಜನ ಮಾಜಿ ಶಾಸಕರನ್ನ ಡಿ.ಸಿ ಅವರನ್ನ ಭೇಟಿ ಮಾಡಿಸಿದೆ, ಅವರನ್ನ ಸೇರ್ಪಡೆ ಮಾಡಿಸುವಂತ ಕೆಲಸವನ್ನು ಮಾಡಿದೆ. ಈಗ ಅವರು ಹೇಗೆ ನಿಮ್ಮ ಜೊತೆ ವಾಪಸ್ ಬರ್ತಾರಾ ಅಥವಾ ನೋಡಿ, ನಾನು ಇಲ್ಲಿವರೆಗೆ ಜಾಯಿನ್ ಮಾಡಿಸಿದ್ದು ಭಾಳಷ್ಟು ಜನ ಅಲ್ಲಿ ಭೇಟಿ ಮಾಡಿಸೋದಾಯಿತು. ಈಗ ಅಲ್ಲಿ ಸೇರ್ಪಡೆ ಆದಂಥವ್ರು ರಾಮಣ್ಣ ಲಮಾಣಿ ಕಾಂಗ್ರೆಸ್ ಪಾರ್ಟಿಗೆ, ಇನ್ನೂ ಉಳಿದವರು ಇನ್ನು ಸೇರ್ಪಡೆ ಆಗುವಂಥ ಹಂತದಲ್ಲಿದ್ದರು. ಅದಕ್ಕೆ ಈಗ ಮುಂದೆ ಅವರೇನು ನಿರ್ಧಾರ ಕೈಗೊಳ್ತಾರೆ, ಅವ್ರ ಮನಸ್ಥಿತಿ ಏನಿದೆ. ನಾನು ಮತ್ತು ಅವತ್ತು ಅಲ್ಲಿನೂ ಹೇಳಿದ್ದೇನೆ, ಯಾರನ್ನೂ ಒತ್ತಾಯಪೂರ್ವಕವಾಗಿ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಸೇರಿಸುವಂಥ ನಾನು ಕೆಲಸ ಮಾಡಿಲ್ಲ. ಯಾರು ವಾಲಂಟ್ರಿಯಾಗಿ ಬರ್ತಾರ ಅವರನ್ನು ಸೇರಿಸುವಂಥ ಕೆಲಸ ಮಾಡಿದ್ದೀನಿ ಅನ್ನೋದು ಅವ್ರಿಗೆ ಬಿಟ್ಟಂಥ ವಿಚಾರ.